ಹಾಯ್ ವಿವರ್ಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವಿದೀಗ ಮಾಡ್ತಾ ಇರೋದು ಮೆಂತ್ಯ ವೆಜ್ ಪಲಾವ್. ಇದು ತುಂಬಾ ರುಚಿಯಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಲೇಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ನಾವು ಇದಕ್ಕೆ ತೊಗೊತಾ ಇರೋದು 2 ಲೋಟ ಬಾಸುಮತಿ ರೈಸ್ನ ನೀಟಾಗಿ ಅಳತೆ ಮಾಡ್ಕೊಂಡು ತೊಗೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ಇದನ್ನು ಒಗ್ಗರಣೆಗಿಂತ ಮುಂಚೆನೇ ನೆನೆಸಿಟ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಅಷ್ಟರಲ್ಲಿ ನೆಂದಿರುತ್ತೆ ಸಹ. ನೋಡಿ, ನಾನು ತೊಳ್ಕೊಂಡು 2 ಲೋಟ ನೀರು ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ. ಇದು ಮಿಕ್ಸಿಗೆ. ಹುರುಳಿಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಇದು ಒಗ್ಗರಣೆಗೆ. ಇದು ಇಷ್ಟೊಂದು ಮಸಾಲ ತೊಗೊಂಡಿದ್ದೀನಿ, ಆದರೆ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಮಸಾಲೆ ಕಡಿಮೆ ಇದ್ದರೆ ರುಚಿಯಾಗಿರುತ್ತೆ. ನೋಡಿ, 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಕುಕ್ಕರಿಗೆ ಹಾಕ್ಕೊಂಡು ನೀಟಾಗಿ ಕಾಯಿಸ್ಕೊತಾ ಇದ್ದೀನಿ. ಇದು ಕಾದಾದ ನಂತರ ತುಪ್ಪ ಎಲ್ಲ ಮೆಲ್ಟ್ ಆಗಬೇಕು. ಅದಾದ ನಂತರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಕೆ, ಲವಂಗ ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಪ್ಪ ಆಗಿರೋದ್ರಿಂದ ಸೀದ್ಬಿಡುತ್ತೆ. ನೋಡಿ, ನೀಟಾಗಿ ಹುರ್ಕೋಬೇಕು. ಒಂದೊಂದು ಸತಿ ಏಲಕ್ಕಿ ಸಿಡಿಯುತ್ತೆ, ಹುಷಾರಾಗಿರಿ. ಇದಾದ ನಂತರ ಇದು ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಇದು ಬೇಗ ಫ್ರೈ ಆಗುತ್ತೆ. ಇದು ಎಣ್ಣೆಲಿ ನೀಟಾಗಿ ಫ್ರೈ ಆದ ನಂತರ ಟೊಮ್ಯಾಟೋನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೋನ ನೀಟಾಗಿ ಬೇಯೋವರೆಗೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ತುಂಬ ಬೇಗನೆ ಬೆಂದ್ಬಿಡುತ್ತೆ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು. ಇದಾದ ನಂತರ ಹುರುಳಿಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಇದು ಮಸಾಲೆನ ಎಲ್ಲನೂ ನೀಟಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಫ್ರೈ ಆಗಿದ ನಂತರ ನಾನು ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸಹ ನೀಟಾಗಿ ಫ್ರೈ ಆಗಬೇಕು. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ, ಟೈಮ್ ಹಿಡಿಯಲ್ಲ. ನೋಡಿ, ಇದು ನೀಟಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕಸರೆ ಹೋಗಿಬಿಡುತ್ತೆ, ಹಸಿ ವಾಸನೆ ಹೋಗುತ್ತೆ. ನಾನು ಇದು ಬೇಯೋದಕ್ಕೆ ಸೈಡಲ್ಲಿ ಇಟ್ಕೊಂಡು ನಾನು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಶುಂಠಿ ಎಷ್ಟು ತೊಗೊತೀರೋ ಬೆಳ್ಳುಳ್ಳಿನೂ ಅಷ್ಟೇ ತೊಗೋಬೇಕು. ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಟೇಸ್ಟ್ ಹೋಗಿಬಿಡುತ್ತೆ. ನೋಡಿ, ಇದು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ನೀವು ತರಿಯಾಗಿ ರುಬ್ಕೊಳೋದಾದರೆ ಹಾಗೆ ರುಬ್ಕೊಳ್ಳಿ. ನಮ್ಮಲ್ಲಿ ನೀಟಾಗಿ ಪೇಸ್ಟ್ ಆದರೆ ಮಸಾಲೆ ನೀಟಾಗಿ ಹಿಡಿಯುತ್ತೆ, ಕಾಳುಗಳಿಗೂ ಮಸಾಲೆ ನೀಟಾಗಿ ಹಿಡಿಯುತ್ತೆ. ಸೊ ಅದಕ್ಕಾಗಿ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾಗಿದೆ ಫ್ರೈ. ನಾನು ಸೈಡಲ್ಲಿ ಮಸಾಲೆ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಅದು ಸಹ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಅದಕ್ಕೆ ಇದು ನೀಟಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ. ನೋಡಿ, ನಾನು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ನಾವು ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಇದು ನೀಟಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೀವು ನಾರ್ಮಲ್ ಅಕ್ಕಿ ತೊಗೊಂಡ್ರೆ, ಮಾಮೂಲಿ ಅಕ್ಕಿ ತೊಗೊಂಡ್ರೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ಇದು ಬಾಸುಮತಿ ರೈಸ್ ತೊಗೊತಾ ಇರೋದ್ರಿಂದ 1 ಲೋಟಕ್ಕೆ 1.5 ಲೋಟ ನೀರು ಹಾಕ್ಕೊಳ್ಳಿ. ಆವಾಗ ಮೆತ್ತಗಾಗಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ಅಕ್ಕಿನ ಏನಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬ ಉದುರಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಅದಕ್ಕಾಗಿ ನಾನು ಎಣ್ಣೆಯಲ್ಲೇ ಮಸಾಲೆ ಜೊತೆ ನೀಟಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಅಳತೆ ಮಾಡಿಕೊಂಡು ನೀರನ್ನ ಹಾಕ್ಕೋತಾ ಇದ್ದೀನಿ. ಇದು ನೀಟಾಗಿ ಚೆನ್ನಾಗಿ ಕುದಿಬೇಕು. ಅರ್ಧಂಬರ್ಧ ಕಾಳು ಸಹ ಬೆಂದ್ಬಿಡಬೇಕು, ಅಷ್ಟು ಕುದಿಬೇಕು. ಅಷ್ಟು ಕುದಿದ್ರೆ ಏನಾಗುತ್ತೆ ಅಂದರೆ ಇದು ಪಾತ್ರೆಯಲ್ಲಿ ಬರೋ ಥರ ಬರುತ್ತೆ. ನೀವು ಕುಕ್ಕರಲ್ಲಿ ಮಾಡ್ತಿರಲ್ಲ, ಮಸಾಲೆ ಎಲ್ಲ ಮೇಲೆ ಇರುತ್ತೆ, ಬರೀ ಅನ್ನ ಮಾತ್ರ ಕೆಳಗಡೆ ಇರುತ್ತೆ. ಆ ಥರ ಏನೂ ಆಗಲ್ಲ. ಎರಡೂ ಮಿಕ್ಸಾಗಿ ನೀಟಾಗಿ ಪಾತ್ರೆಯಲ್ಲಿ ಬರೋ ಥರ ಆಗುತ್ತೆ. ನಾನಿವಾಗ ಸ್ವಲ್ಪ ಅರಿಶಿನ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಉಪ್ಪು ಸಹ ನಾನು 2 ಸ್ಪೂನ್ ಹಾಕ್ಕೊಂಡೆ. ಉಪ್ಪು 2 ಸ್ಪೂನ್ ಹಾಕ್ಕೊಂಡೆ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ತಕ್ಕಾಗೆ ಹಾಕ್ಕೊಳ್ಳಿ. ನಾನು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿ ಬರಬೇಕು, ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ. ಆವಾಗ ನೀವು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೋಡಿ, ಈ ಥರ ಬರುತ್ತೆ. ಅಕ್ಕಿ, ಕಾಳು, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಆವಾಗ ನೋಡಿಕೊಂಡು ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಯಾಕೆ ಇದು ಕುಕ್ಕರ್ ಲಿಡ್ನ ಕುದಿಯೋ ಟೈಮಲ್ಲಿ ಕ್ಲೋಸ್ ಮಾಡ್ಕೋಬೇಕು ಅಂದರೆ ಇದು ನೀಟಾಗಿ ಮಸಾಲೆ, ಅಕ್ಕಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಹಿಂಗೆ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಮಿಕ್ಸ್ ಮಾಡೋ ಹಾಗಿರಲ್ಲ.
ಅದಕ್ಕಾಗಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು 1 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. 1 ವಿಷಲ್ ಕೂಗಿದ್ರೆ ಸಾಕು, ಬಾಸುಮತಿ ರೈಸ್ ನೀಟಾಗಿ ಆಗಿರುತ್ತೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಅದನ್ನು ಆಫ್ ಮಾಡ್ಕೊಂಡ್ಬಿಡಿ, ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಕುಕ್ಕರ್ನ. ಆಮೇಲೆ ಲಿಡ್ ಓಪನ್ ಮಾಡಿದ್ರೆ ನೋಡಿ ಹೀಗಿದೆ. ನೋಡಿ ನಾನು ಹೇಳಿದ್ನಲ್ವ ಮಸಾಲೆ ಮೇಲೆ ಇರುತ್ತೆ, ರೈಸ್ ಇರುತ್ತೆ, ಆ ಥರ ಬರಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೀವೇ ನೋಡ್ಬೋದು ನೋಡಿ, ಕಲರು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಹಾಗೆ ಇತ್ತು. ನಮ್ಮ ಮನೇಲಂತೂ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಬಾಕ್ಸ್ಗಂತೂ ಇದನ್ನೇ ಮಾಡಿ ಹಾಕು ಅಂತ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ ಟಿಪ್ಸ್ನ ಮಾತ್ರ ಮರ್ತೋಗ್ಬೇಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.